ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮನೇಲಿ ಇರೋರೆಲ್ಲ ತುಕ್ಕು ತುಕ್ಕು ಅಂತ ಕರಿತಾಯಿದ್ರು. ತುಕ್ಕು ಹಿಡಿಯೋದಕ್ಕಿಂತ ಮುಂಚೆ ಬಂದುಬಿಟ್ಟೆ ಇಲ್ಲಿಗೆ. ಹೊರ್ತೂರನ್ನ ಮಾತಾಡೋದು ಎಡಿಟ್ ಮಾಡಿ ನಾನು ಮಾತಾಡೋದು ಹಾಕಿ ಅವರು ಥೂ ಅಂತ ಏನೋ ಮುಂದೆ ಉಪಯೋಗ ಆಗುತ್ತೆ ಅಂತ ಸ್ನೇಹ ಮಾಡಿದವನಲ್ಲ ಸರ್ ನಾನು. ಆ ಬೀನ್ ಬ್ಯಾಗ್ ಪಂಚಾಯತಿಗಳನ್ನ ಭಾಳ ಎಂಜಾಯ್ ಮಾಡ್ತಾ ಇದ್ವಿ ನಾವು ಕೂಡ. ಹೌದು, ನಾನು ಹಿಂದೆ ಮಾತಾಡ್ತಿದ್ದೆ. ಯಾಕೆ ಮಾತಾಡ್ತಿದ್ದೆ? ನೀವು ಯಾರು ಮುಂದೆ ಬಂದಿತ್ತಿಲ್ಲ ಅದಕ್ಕೆ ಮಾತಾಡ್ದೆ. ಬ್ಯಾಲೆನ್ಸ್ ಮಾಡಿಲ್ಲ ಅಂದ್ಬಿಟ್ಟಿದ್ರೆ ಎಲ್ಲೋ ಒಂದು ನನ್ನ ಟೈರ್ಗಳೆಲ್ಲ ಪಂಚರ್ ಆಗಿ ಪಂಚರ್ ಮತ್ತೆ ಹಾಕಕ್ಕಾಗ್ದೇ ಒಂದು ಟೈರ್ನೇ ಚೇಂಜ್ ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ತಲುಪಿಡೋದು. ಇಲ್ಲ ಮಾತಾಡಿದಾನ ಅನ್ನೋ ಡೌಟೇ ಇಲ್ಲ, ಮಾತಾಡಿದ್ದೀನಿ. ಆದರೆ ಜೀವನದ ಬಿಗ್ ಬಾಸ್ ಮುಗ್ದಿಲ್ಲ ಸರ್. ಈಗ ರಿಯಲ್ ಟಾಸ್ಕ್ ಸ್ಟಾರ್ಟ್ ಆಗಿರೋದು, ಈಗ ನಾಮಿನೇಷನ್ ಸ್ಟಾರ್ಟ್ ಆಗಿರೋದು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್ ಹಲೋ ನಮಸ್ತೆ ನಮಸ್ಕಾರ ಸ್ನೇಹಿತರೆ, ಸ್ಪೆಷಲ್ ಶೋ ವಿತ್ ಸಂದೀಪ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ಯಾವ ಅತಿಥಿ ಇರ್ಬೋದು ಅಂತ ಗೆಸ್ ಮಾಡಿದ್ರೆ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ, ನಿನ್ನೆ ಅಷ್ಟೇ ಬಿಗ್ ಬಾಸ್ ಮುಗ್ದಿದೆ ಅಂದರೆ ಯಾರೋ ಒಬ್ಬರು ಇದ್ದೇ ಇರ್ತಾರೆ. ಆ್ಯಂಡ್ ಫಾರ್ ದ ಫಸ್ಟ್ ನನ್ನ ಬಿಗ್ ಬಾಸ್ನ ಆಚೆ ಬಂದಾಗ ನನ್ನ ಕೈಗೆ ಸಿಕ್ಕಿರೋರು ಸುಮಾರು ಒಂದು 100 ದಿನಕ್ಕಿಂತ ಹೆಚ್ಚು ಬೀನ್ ಬ್ಯಾಗಲ್ಲಿ ಕೂತ್ಕೊಂಡು ಇಡೀ ಕರ್ನಾಟಕನ ಎಂಟರ್ಟೈನ್ ಮಾಡಿ ಯಾರ್ಯಾರಿಗೆ ಏನೇನು ಥರ ಮಜಾ ಬೇಕು, ಒಳಗಡೆ ಏನೇನು ನಡೆಯುತ್ತೆ, ಹೇಗೆ ನಡೆಯುತ್ತೆ ಅಂತ ನೋಡೋ ಪ್ರೇಕ್ಷಕರನ್ನ ರಂಜಿಸ್ತಾ ಮೊನ್ನೆ ತಾನೇ ಮನೆಯಿಂದ ಆಚೆ ಬಂದು ಇನ್ನೇನು ಫಿನಾಲಿಗೆ ಹತ್ತಿರದಲ್ಲಿದ್ದು ಗೆಲ್ತಾರೋ ಗೆಲ್ಲಲ್ವೋ ಅನ್ನೋ ಒಂದು ಸಾಕಷ್ಟು ಕುತೂಹಲ ಹುಡಿಸಿ ಆಚೆ ಬಂದರು. ಬಟ್ ಆದರೆ ಇದ್ದಷ್ಟು ದಿನ ಎಲ್ಲರೂ ಸಾಕಷ್ಟು ಎಂಟರ್ಟೈನ್ ಮಾಡಿದ್ರು. ಅವ್ರನ್ನ ಕಾಮಿಡಿ ಸಂತೋಷ್ ಅಂತ ಕರೀತಾರೆ, ಬಟ್ ಅವ್ರನ್ನ ಅವ್ರ ಪ್ರೀತಿಯಿಂದ ತುಕಾಲಿ ಸಂತೋಷ್ ಅಂತ ಕರ್ಕೊಂತ. ನನಗೆ ಗೊತ್ತಿಲ್ಲ ಅದು ಯಾಕೆ ಅಂತ, ಖಂಡಿತ ಕೇಳ್ತೀನಿ. ಸಂತೋಷ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳಿಗೆ ನಿಮ್ಮ ಪುಟ್ಟ ಪ್ರೀತಿಯ ಸಂತೋಷ್ ಕುಮಾರ್ HG ಅಲಿಯಾಸ್ ತುಕಾಲಿ ಸಂತೋಷ್. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮನೇಲಿ ಇರೋರೆಲ್ಲ ತುಕ್ಕು ತುಕ್ಕು ಅಂತ ಕರಿತಾಯಿದ್ರು. ತುಕ್ಕು ಹಿಡಿಯೋದಕ್ಕಿಂತ ಮುಂಚೆ ಬಂದುಬಿಟ್ಟೆ ಇಲ್ಲಿಗೆ. ಖುಷಿ ಆಗ್ತೈತೆ. ಆಮೇಲೆ ನಿಮ್ಮೆಲ್ರಿಗೂ ಈ ಪುಟ್ಟ ಕಲಾವಿದರಿಂದ ಒಂದು ಚಿಕ್ಕ ಧನ್ಯವಾದಗಳು. ಯಾಕೆಂದರೆ ಯಾರ್ಯಾರು ಹೆಂಗೆ ಸಪೋರ್ಟ್ ಮಾಡಿದ್ರೋ ಗೊತ್ತಿಲ್ಲ, ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದರೆ ನಿಮ್ಮ ಪ್ರೀತಿನೇ ನಾನು ಇಲ್ಲಿವರೆಗೂ ಕರ್ಕೊಂಬಂದಿದ್ದೀನಿ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಸರ್. ನಿಮಗೂ ಅಷ್ಟೇ ಸರ್, ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಟ್ಸ್, ಫಿನಾಲೆ ತನಕ ಬಂದಿದ್ದೀರಾ. ಆ್ಯಂಡ್ ಸುದೀಪ್ ಸರ್ ಎಲ್ಲ ಒಂದು ಕಡೆ ಹೇಳ್ತಾರೆ, 5 ಜನ ಕಂಟೆಸ್ಟೆಂಟ್ಗಳು ಓಟು ಕೋಟಿ ದಾಟಿದೆ ಅಂತ. ನಮಗೆ ಅಂದರೆ ಆಲ್ಮೋಸ್ಟ್ ನೀವು ಅಲ್ಲಿ ಇದ್ದೀರಾ ಅಂತ ಅರ್ಥ. ಅಂದರೆ ಅಷ್ಟು ಜನ ಪ್ರೀತಿ ಇಲ್ಲ ಸರ್, ನಾನು ಕೋಟಿ ದಾಟಿಲ್ಲ. ಅಲ್ಲಿದ್ದೀರಾ, ಆಲ್ಮೋಸ್ಟ್ ಅಲ್ಲಿದ್ದೀರಾ ಅಂತ ಅರ್ಥ. 6ನೇವರಾದ್ರೂ ಕೂಡ ನೀವು ಆಲ್ಮೋಸ್ಟ್ ಅಲ್ಲಿದ್ದೀರಿ. ನಂಬರ್ ತೋರಿಸಿ ಔಟ್ ಆಗ್ಬೇಕಾದ್ರೆ ನಿಮ್ಮದು ತೋರಿಸ್ತಾ ಹಾಗೆ ಜಸ್ಟ್ ಮಿಸ್ ಆಗಿದೆ ಚೂರು ಎಲ್ಲೋ ಒಂದು ಕಡೆ. ಹೌದೌದು ಸರ್. ಏನಂದರೆ ಅವ್ರದ್ದು 35 ಲಕ್ಷ ಇದ್ದಾಗ ನಂದು 27 ಲಕ್ಷ ತೋರಿಸ್ತಾರೆ. ಆಮೇಲೆ ಏನು ಈಗ ಓಟು ಎಷ್ಟು ಬಂದಿದೆ ಅಂತ ನಾನು ಹೇಳಕ್ಕೆ ಹೋಗಲ್ಲ ಸರ್. ಆದರೆ 27 ಲಕ್ಷನೂ ಓಟ್ ಅಲ್ವಾ ಸರ್? 27 ಲಕ್ಷ ಜನರು ಪ್ರೀತಿ ಅಂದರೆ ಎಷ್ಟು ದೊಡ್ಡ ಮಟ್ಟಿಗೆ ಅದು. ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಸರ್. ಇವತ್ತಲ್ಲ, ನಾನು ಡೇ ಒನ್ನಿಂದ ಇಲ್ಲಿವರೆಗೂ ಡೇ ಒನ್ನಿಂದ ಕಾಮಿಡಿ ಏನು ಮಾಡ್ಕೊಬಂದೆ ಅಲ್ಲಿಂದ ಇಲ್ಲಿವರೆಗೂ ಬಿಗ್ ಬಾಸ್ ಸೀಸನ್ ಫಿನಾಲೆಗೆ ಹೋದ್ರೂ ಅದೇ ಪ್ರೀತಿ ತೋರಿಸ್ತಾ ಇದ್ದಾರೆ ಸರ್. ಸರ್ ಯಾರ ಬಗ್ಗೆ ಮಾತಾಡಲ್ಲ ಸರ್? ಹೌದು, ಮಾತಾಡ್ತಾರೆ ಸರ್. ಅಲ್ಲ, ಜನ ಇರೋದೇ ಮಾತಾಡೋಕ್ಕೆ, ಮಾತಾಡಬೇಕು. ಹೌದು. ಆ ಓಟು ಕೆಲವೊಂದು ಕಡೆ ನನಗೆ ಅವ್ರಿಗೆ ಅಷ್ಟು ಓಟ್ ಬಂದಿದೆ, ಇವ್ರಿಗೆ ಇಷ್ಟು ಓಟ್ ಬಂದಿದೆ ಅಂತ ನಾನು ಯಾವಾಗ್ಲೂ ನನ್ನನ್ನು ನಾನು ಬೇಜಾರು ಪಡಿಸ್ಕೊಳ್ಳಲ್ಲ ಸರ್. ನನ್ನ ಮೇಲೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆಂದರೆ ಅದು ಕೋಟಿ ಓಟ್ ಆದರೂ ಓಟೆ. ನನ್ನ ಪ್ರೀತಿಸಿ 1 ಓಟ್ ಹಾಕಿದ್ರು ಅದು ಓಟೆ. 1 ಓಟಿಂದನೇ ಕೋಟಿ ಆಗೋದು. ಅದಷ್ಟು ಓಟ್ಗಳಿಗೆ ನಾನು ಯಾವಾಗಲೂ ಪ್ರೀತಿಯಿಂದ ಚಿರುಣಿಯಾಗಿರ್ತೀನಿ. ಯಾಕಂದರೆ ನನ್ನನ್ನು ಪ್ರೀತಿಸ್ತಾರೆ ಸರ್ ಜನ. ಆ್ಯಂಡ್ ಆ 27 ಲಕ್ಷ ಓಟ್ ಏನು ಬಂದಿದೆ, ಯಾವ ಕಾರಣಕ್ಕೆ ಬಂದಿರ್ಬೋದು ಸಂತೋಷ್ ನಿಮಗೆ? ಸರ್ ಅದು ನಗ್ಸೋದಕ್ಕೆ ಬಂದಿದೆ ಸರ್. ಓಕೆ, ನಾನೇ ಕೇಳ್ತೀನಿ. ಬೀನ್ ಬ್ಯಾಗಿಗ ಇರ್ಬೋದು, ಒಳಗಡೆ ಗಾಸಿಪ್ಗ ಇರ್ಬೋದು, ಕಾಮಿಡಿಗ ಇರ್ಬೋದು. ಇಲ್ಲ ಅಂತಂದರೆ ವರ್ತೂರ್ ಸಂತೋಷ್ ಅವರ ಜೊತೆ ಕಳೆದಂಥ ಸಮಯಕ್ಕೆ, ಬಿಕಾಸ್ ವರ್ತೂರಿಂದ ಅಭಿಮಾನಿಗಳು ನಿಮಗೆ ಇಷ್ಟಪಟ್ಟಿರ್ಬೋದು ನಿಮ್ಮಿಬ್ರು ಜೋಡಿ. ಸರ್ ಗೊತ್ತಿಲ್ಲ ಸರ್, ಯಾಕೆಂದರೆ ವರ್ತೂರ್ ಸಂತೋಷ್ ಅಣ್ಣನ ಮೀಟ್ ಮಾಡೋದಕ್ಕಿಂತ ಮೊದಲೇ ಕಾಮಿಡಿ ಸಂತು. ಹೌದು ಅಲ್ವಾ? ನನ್ನ ಜೊತೆ ಇದ್ದಿದ್ದಕ್ಕೇ ನಾನು ಅಲ್ಲಿಗೆ ಹೋಗಿರೋದು. ಹೌದು. ಆಮೇಲೆ ಯಾವುದೋ ಓಟ್ ಬರ್ತದೆ ಮತ್ತು ಏನೋ ಮುಂದೆ ಉಪಯೋಗ ಆಗುತ್ತೆ ಅಂತ ಸ್ನೇಹ ಮಾಡಿದವನಲ್ಲ ಸರ್ ನಾನು.
ಹೌದು, ನಿಮ್ಗೊಂದು ಜೊತೆ ಬೇಕಿತ್ತು ಅಲ್ಲಿ, ಅವ್ರೊಂದು ಎಲ್ಲ ಒಂದು ವೇವ್ ಲೆಂತ್ ಮ್ಯಾಚ್ ಆಯ್ತು ನಿಮ್ಮಿಬ್ಬರಿಗೆ, ಕೆಮಿಸ್ಟ್ರಿ. ನನ್ನ ಕಷ್ಟ ಕೇಳಕ್ಕೆ ಯಾರಾದ್ರೂ ಒಬ್ರು ಬೇಕಾಗಿತ್ತು, ಅವ್ರ ಕಷ್ಟ ಕೇಳಕ್ಕೆ ಯಾರಾದ್ರೂ ಬೇಕಾಗಿತ್ತು. ನನ್ನ ಕಷ್ಟ ಅವ್ರ ಕಷ್ಟ ಈಕ್ವಲ್ ಆದಾಗ ಒಂದು ಬಾಂಡಿಂಗ್ ಚೆನ್ನಾಗಿ ಬೆಳೀತು ಸರ್. ಬಟ್ ಇನ್ನೊಂದು ಗೊತ್ತಾ ನಿಮಗೆ, ನೀವು ಒಳಗಡೆ ಇದ್ದಾಗ ನಾವು ಆಚೆ ನೋಡಿರೋ ಒಂದು ಫುಟೇಜ್ ಆಗಿರ್ಬೋದು, ನೀವು ಆಚೆ ಬಂದ್ಮೇಲೆ ನೀವು ವಿಟಿಲ್ ನೋಡಿರೋ ಫುಟೇಜ್ ಎಲ್ಲ ಕಡೆ ನೀವೇ ಕಷ್ಟ ಹೇಳ್ಕೊತ ಇದ್ದೀರಾ, ಅವ್ರು ಕೇಳ್ತಾನೆ ಇದ್ದಾರೆ. ಸರ್ ಏನ್ ಮಾಡ್ಬಿಟ್ಟವ್ರೆ ಅಂದ್ರೆ ಹೊರ್ತೂರಲ್ಲೇ ಮಾತಾಡೋದು ಎಡಿಟ್ ಮಾಡಿ ನಾನು ಮಾತಾಡೋದು ಹಾಕಿ ಅವರು ಥೂ ಅಂತ, ಓ ನಿಂದು ಕರ್ಮ ನಿಂದು ಈ ಥರ ಮಾತಾಡ ಹಾಕ್ಬಿಟ್ಟವ್ರೆ. ಹಂಗಾಗಿ ಕಾಮಿಡಿ ಆಗೈತೆ. ಆಮೇಲೆ ಏನೇ ಮಾತಾಡಿದ್ರು ನಾವು ಅದ್ಭುತವಾಗಿ ನಗ್ಸಿದ್ವಿ ಸರ್. ಅದರಲ್ಲಿ ಎರಡು ಮಾತೇ ಇಲ್ಲ. ಇಲ್ಲ, ಆ ಬೀನ್ ಬ್ಯಾಗ್ ಪಂಚಾಯತಿಗಳನ್ನ ಭಾಳ ಎಂಜಾಯ್ ಮಾಡ್ತಾ ಇದ್ವಿ ನಾವು ಕೂಡ. ಹೌದೌದು, ಯಾರ್ಯಾರ್ದು ಹೆಂಗೆ ಏನು, ಅವ್ರ ಹಂಗೆ ಇವ್ರ ಹಿಂಗೆ ಅನ್ನೋದು. ನೀವು ಈಗ ನಿನ್ನೆ ಒಂದು ಫಿನಲ್ ಅಲ್ಲಿ ಸ್ಕಿಟ್ ಕೂಡ ಮಾಡಿ ತೋರಿಸ್ತಾರೆ ನಿಮಗೆ, ನಿಮ್ ತರ ನೆನಕ್ ಮಾಡ್ತಾರೆ. ಇನ್ನೊಬ್ರು ಕುತ್ಕೊಂಡ್ಬಿಟ್ಟು ಏನಣ್ಣ ಬೆಂಕಿ ಹಿಂಗೆಲ್ಲ ಮಾತಾಡ್ತಾಳೆ, ವಾಯ್ಸ್ ಹಿಂಗ್ ಜೋರ್ ಮಾಡ್ತಾಳೆ ಅಂದ್ಬಿಟ್ಟು ಬಂದ್ಕೊಳ್ಳೆ, ಬೆಂಕಿ ಸೂಪರ್ ನೀನು, ನಾನು ಅದೇ ಹೇಳ್ತಿದ್ದೆ ಅಂತೀರಾ. ಹೆಂಗೆ ಇವೆಲ್ಲ ಸರ್? ಈಗ ಬ್ಯಾಲೆನ್ಸ್ ಸರ್, ಕರೆಕ್ಟ್. ಹೌದು, ಬ್ಯಾಲೆನ್ಸ್ ಮಾಡಿಲ್ಲ ಅಂದ್ಬಿಟ್ಟಿದ್ರೆ ಎಲ್ಲೋ ಒಂದು ನನ್ನ ಟೈರ್ಗಳೆಲ್ಲ ಪಂಚರ್ ಆಗಿ ಪಂಚರ್ ಮತ್ತೆ ಹಾಕಕ್ಕಾಗ್ದೇ ಒಂದು ಟೈರ್ನೇ ಚೇಂಜ್ ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ತಲುಪಿಡೋದು. ಫಸ್ಟ್ ವೀಕ್ ಎಕ್ಸ್ಟ್ರಾರ್ಡಿನರಿ ಕಾಮಿಡಿ ಸರ್. ನನ್ನ ಕಾಮಿಡಿಯಿಂದ ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ ಅಂತ ಗೊತ್ತಾದ ತಕ್ಷಣವೇ ಚೇಂಜು ಸರ್ ಮತ್ತೆ. ಆಮೇಲೆ ಒಂದು 3-4 ವಾರ ಕಾಮಿಡಿ ಸರ್, ಆಮೇಲೆ ಸ್ಟ್ಯಾಂಡು ಸರ್, ಆಮೇಲೆ ಅಗ್ರೆಷನು ಸರ್, ಆಮೇಲೆ ಮತ್ತೆ ಪ್ಲೇ, ಮತ್ತೆ ಕಾಮಿಡಿ, ಮತ್ತೆ ಇನ್ನೊಂದು ಅವ್ರ ಜೊತೆ ಮಾತಾಡಿ ನಾನು ಅವ್ರಿಗೆ ಹೋಗಿ ಹೇಳಿದೆ ನಿನ್ನ ಬಗ್ಗೆ ಮಾತಾಡಿದ್ದೀನಿ ಅಂತ. ತಪ್ಪೇನು ಸರ್? ಖಂಡಿತ. ಈಗ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ರೆ ನಾನು ಅವ್ರ ಬಗ್ಗೆನೇ ಮಾತಾಡಬೇಕು, ಹೊರಗಡೆ ಇರೋ ಕುಟುಂಬದ ಬಗ್ಗೆ ಮಾತಾಡೋಕ್ಕಾಗತ್ತಾ? ಇದನ್ನೇ ನಾನು ಈ ಸೆಕೆಂಡ್ ವೀಕಿಂದ ಕಲ್ತಿದ್ದು. ತಪ್ಪು, ನಾನು ಇಲ್ಲೂ ಮಾತಾಡಿದ್ದೀನಿ ಅದಲ್ಲ, ಇಲ್ಲಿ ಒಳಗಡೆ ಏನೈತೆ ಅದನ್ನ ಮಾತಾಡಿದ್ರೆ ಏನ್ ಕಾಣಿಸ್ತದೆ, ಏನ್ ನೋಡ್ತಾ ಇದ್ದೀನಿ ಅದನ್ನ ಮಾತಾಡ್ಬೇಕು. ಅಯ್ಯೋ ಹಿಂದೆ ಮಾತಾಡ್ತಾನೆ. ಹೌದು, ನಾನು ಹಿಂದೆ ಮಾತಾಡ್ತಿದ್ದೆ. ಯಾಕೆ ಮಾತಾಡ್ತಿದ್ದೆ? ನೀವು ಯಾರು ಮುಂದೆ ಬಂದಿತ್ತಿಲ್ಲ ಅದಕ್ಕೆ ಮಾತಾಡಿದೆ. ಅವ್ರು ಯಾರು ಮುಂದೆ ಬಂದಿದ್ರು ಸರ್ ನನಗಿರೋ ಮ್ಯಾಟ್ರ್ ಆಯಿತು ಸರ್, ನಾನೇ ಓಪನ್ ಆಗಿ ಹೇಳ್ಕೊಂಡೆ ಹೌದು ಮಾತಾಡ್ತೀನಿ. ಆಮೇಲೆ ಅವ್ರೂ ಅದನ್ನು ಗೇಮ್ ಥರ ಟ್ರೀಟ್ ಮಾಡೋದು, ಎಲ್ಲರೂ ಗೇಮೇ ಅಲ್ವಾ ಸರ್. ಆಮೇಲೆ ನಾನು ಇದೇ ಗೇಮ್ ಆಡಿದ್ನಪ್ಪ, ಹೌದು ನಾನು ಮಾತಾಡಿದೆ, ನನಗೆ ಮಾತಾಡೋಕ್ಕೆ ಅದೇ ಇರೋದು. ನಾನು ಮೂಕನಾಗಿರೋಕ್ಕಾಗಲ್ಲ, ನನಗೆ ಮಾತಾಡಬೇಕು ಅಂದೆ. ಎಲ್ಲರೂ ಖುಷಿಪಟ್ಟರು. ಈಗ ಅದನ್ನೇ ಫುಲ್ ಟ್ರೆಂಡಾಗಿ ಒಂದು ಕಾಮಿಡಿ ಸೆಗ್ಮೆಂಟ್ ಥರ ನೋಡ್ತಾವ್ರೆ. ಅಂದರೆ ನಾನು ಸೀರಿಯಸ್ಸಾಗಿ ಮಾತಾಡಿದ್ದು ಮತ್ತೊಂದು ಮಗದೊಂದು ಬೀನ್ ಬ್ಯಾಗ್ ಸ್ಟೋರಿನ ಒಂದು ಪಿಕ್ಚರಲ್ಲಿ ಸಪ್ರೇಟ್ ಒಂದು ಎಪಿಸೋಡ್ ಥರ ನೋಡ್ತಾರೆ. ಅಂದರೆ ಇದಕ್ಕಿಂತ ಇನ್ನೇನು ಬೇಕು ಸರ್? ಬಟ್ ಆಕ್ಚುಲಿ ಇನ್ನೊಂದಾಗುತ್ತೆ, ಒಳಗಡೆ ನೀವೇನು ಮಾತಾಡ್ತೀರಾ ಅದನ್ನ ಕಣ್ಣಾರೆ ಕೆಲವೊಬ್ರು ಏನಾದ್ರೆ ಅವ್ರ ಕಣ್ಣಿಗೆ ಏನು ಕಾಣಿಸುತ್ತೋ ಅದು ನೋಡ್ತಾರೆ. ಆ್ಯಕ್ಚುಲಿ ಅಲ್ಲಿ ನೋಡ್ತಾರೆ, ಅಲ್ಲಿ ಮರ್ತಿರ್ತಾರೋ ನೆನ್ಪಿಟ್ಕೊಂಡಿರ್ತಾರೋ ಅಥವಾ ಕೆಲವ್ರಿಗೆ ಮಾತ್ರ ಸತ್ಯ ಗೊತ್ತಿರುತ್ತೆ. ಈಗ ನಿನ್ನೆ ಆಚೆ ಬಂದಾಗಿಂದ ಈ ವಿಟಿಗಳು ಅದು ಇದು ನೋಡಿದಾಗ ಸಂತು ಪ್ರತಿಯೊಬ್ಬರ ಬಗ್ಗೆನೂ ಮಾತಾಡಿದ್ದಾರೆ, ಅನ್ನೋದು ವಿಟಿಲಿ ತೋರಿಸ್ತಾರೆ. ಆಚೆ ಕೂತ್ಕೊಂಡವ್ರು ನನ್ನ ಬಗ್ಗೆನೂ ಮಾತಾಡೋನಲ್ಲ ಇವನು. ನಿಮ್ಗೆ ಗೊತ್ತಿಲ್ಲ, ಆಚೆ ಬಂದ ನಿಮಗೆ ನಿಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಎಲ್ಲ ಕರಿತಾ ಇದ್ರು ಬನ್ನಿ ಅಂತ ನಿಮಗೆ. ಸೊ ಹೊರಡೆ ಬಂದಾಗ ಅದೆಲ್ಲೋ ಒಂದು ಕಡೆ ಸಂತು ನಮ್ಮ ಬಗ್ಗೆನೂ ಮಾತಾಡ್ಬಿಟ್ಟಿದ್ದಾನ ಅಂತ ಆ ಥರ ನೆಗೆಟಿವಿಟಿ ತೊಗೊಳ್ಳೋ ಚಾನ್ಸಸ್ ಇಲ್ಲ. ಮಾತಾಡಿದಾನ ಅನ್ನೋ ಡೌಟೇ ಇಲ್ಲ, ಮಾತಾಡಿದ್ದೀನಿ. ಓಕೆ, ಯಾರನ್ನೂ ಬಿಟ್ಟಿಲ್ಲ ಸರ್, ಯಾರನ್ನೂ ಬಿಟ್ಟಿಲ್ಲ, ಮಾತಾಡಿದ್ದೀನಿ ಸರ್. ನಾನು ಅದಕ್ಕೆ ಬಂದಿದ್ದು, ಮಾತಾಡಿದ್ದೀನಿ. ಓಕೆ, ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದೆ ಮಾತಾಡೋಕ್ಕೆ, ಮಾತಾಡಿದ್ದೀನಿ. ಗೇಮ್. ಹೌದು. ಅಣ್ಣ ಒಂದು ಮಾತು ಚೆನ್ನಾಗಿ ಹೇಳಿದ್ರು, ಅಣ್ಣ ಇಲ್ಲಿ ಹೊರಗಡೆ ಹೋದ ತಕ್ಷಣನೇ ಭಯ ಆಯ್ತೈತೆ ಕಾರಣ ಅವ್ರ ಕೈ ಸಿಕ್ಬಿಟ್ರೆ ಅಂತ. ಯಾಕೆ ಅಂದರು, ಅಣ್ಣ ಏನೇನೋ ಮಾತಾಡ್ಬಿಟ್ಟಿದ್ದೀನಿ ಅಂತ. ರೇ ನೀವು ಮಾತಾಡಿರೋದಲ್ಲ, ನೀವು ಮಾತಾಡೋದು ಭಯ ಬೀಳೋದಿಲ್ಲ. ಆದರೆ ನೀವು ಹೊರಗಡೆಗೆ ಹೋದ್ಮೇಲೆ ಅವ್ರು ಮಾತಾಡಿರೋದು ಏನಾದರೂ ನೀವು ಟಿ ವಿಲಿ ನೋಡಿದ್ರೆ ಅಥವಾ ಮೊಬೈಲಲ್ಲಿ ನೋಡಿದ್ರೆ ನೀವೇ ಅವ್ರಿಗೆ ಫೋನ್ ಮಾಡ್ತಿರೋದು. ಹೌದು, ನಾನು ಕೇಳಕ್ಕೆ ಬಂದೆ. ನೋಡಿದ್ರ ಬಂದಮೇಲೆ? ಇಲ್ಲ ಸರ್, ನಾನು ನೋಡೋಕೆ ಯಾವ ಎಪಿಸೋಡು ನೋಡಲ್ಲ ಸರ್. ನಾನು ನೋಡೋದೇ ಇಲ್ಲ, ಯಾವತ್ತೂ ನೋಡಲ್ಲ ಸರ್. ನಾನು ಯಾವಾಗಲೂ ನೆನಪುಗಳು ನೆನಪಾಗೇ ಇರಬೇಕು. ನಿಮ್ಮ ಮನೆಯವ್ರು ನೋಡಿದ್ದಾರೆ ಎಲ್ಲ ಎಪಿಸೋಡ್ಗಳು, ಅವ್ರು ಹೇಳದೇ ಇರ್ತಾರ ನಿಮಗೆ? ಯಾರು? ನಾನು ಕೇಳಿಸ್ಕೊತಾ ಇಲ್ಲ. ಹೌದಾ? ಅವ್ರು ಹೇಳ್ತಿದ್ದಿಲ್ಲ, ನೋಡಮ್ಮ ಆಗೋಯ್ತು, ಯಾವ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಯಾರಾದರೂ ಮಾತಾಡ್ಕೊಳ್ಳಿ, ಅವ್ರ ಆಟ ಆಡಿದ್ದಾರೆ. ನನ್ನ ಬಗ್ಗೆ ಯಾರಾದರೂ ಮಾತಾಡಿದರೆ ಅವ್ರ ಆಟ ಅವ್ರು ಆಡಿದ್ದಾರೆ, ನಾನು ಅವ್ರ ಬಗ್ಗೆ ಮಾತಾಡಿದರೆ ನನ್ನ ಆಟ ನಾನು ಆಡಿದ್ದೀನಿ ಅಷ್ಟೇ ಅಲ್ವಾ?
ಅಷ್ಟೇ. ನಾನು ಅದನ್ನೆಲ್ಲ ಎಪಿಸೋಡ್ನೆಲ್ಲ ತಿರುಗಿಸಿ ಮುರುಗಿಸಿ ಅದರೊಳಗೆ ಏನಿದೆ ಅದರಲ್ಲಿ ಏನೇನು ಮಾತಾಡಿದ್ದಾರೆ ಅಂತ ಹೇಳಕ್ಕೆ ಹೋಗಲ್ಲ, ನೋಡಕ್ಕೆ ಹೋಗಲ್ಲ ನಾನು. ಮುಗಿದ ಅಧ್ಯಾಯ ಅದು. ಮುಗಿದ ಅಧ್ಯಾಯ ಸರ್. ಇನ್ನು ಹೊಸ ಏನ್ ಮಾಡ್ಬೇಕಿತ್ತು ಮಾಡಿದ್ರಿ, ಆಚೆ ಬಂದಿದ್ದೀರಾ ಇವಾಗ. ಸರ್ ಒಂದೇನಂದರೆ ಬಿಗ್ ಬಾಸ್ ಮುಗೀತು, ಆದರೆ ಜೀವನದ ಬಿಗ್ ಬಾಸ್ ಮುಗ್ದಿಲ್ಲ ಸರ್. ಈಗ ರಿಯಲ್ ಟಾಸ್ಕ್ ಸ್ಟಾರ್ಟ್ ಆಗಿರೋದು, ಈಗ ನಾಮಿನೇಷನ್ ಸ್ಟಾರ್ಟ್ ಆಗಿರೋದು, ಇಲ್ಲಿ ಎಲೆಕ್ಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿರೋದು. ಇದನ್ನು ನಾವು ಹೆಂಗೆ ಫೇಸ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಇರೋದು. ಅಲ್ಲಿದ್ದವ್ರು ಒಬ್ಬೊಬ್ಬರು ಒಂದು ಪ್ರೊಫೆಸರ್ ಸರ್. ಆ್ಯಕ್ಚುಲಿ 17 ಜನನೂ ಒಂದು ಪ್ರೊಫೆಸರು. ಗಿಡೀ ಒಂದು ಬಿಗ್ ಬಾಸೇ ಒಂದು ಚೇರ್ಮನ್. ಅದಕ್ಕೆ ಆ ಒಂದು ಬಿಗ್ ಬಾಸ್ ಯೂನಿವರ್ಸಿಟಿನಲ್ಲಿ ನಾನು ಕಲ್ತಿರೋ ಪಾಠಗಳಿದೆಯಲ್ಲ, ಪ್ರತಿಯೊಬ್ಬ ಪ್ರೊಫೆಸರು ನನಗೆ ಪಾಠ ಕಲಿಸಿದ್ದಾರೆ ಸರ್. ಅವರೆಲ್ರಿಗೂ ನಾನು ಕೊಡೋದೇನೆಂದರೆ ಗುರುಗಳ ಸ್ಥಾನ ಕೊಡ್ತೀನಿ. ಪ್ರತಿ ಒಬ್ಬರಿಂದ ನಾನು ಕಲ್ತಿದ್ದೀನಿ ಸರ್. ಯಾಕೆಂದರೆ ಆ ಯೂನಿವರ್ಸಿಟಿಗೆ ನಾನು ಮೋಸ ಮಾಡಬಾರ್ದು. ಆ ಯೂನಿವರ್ಸಿಟಿಲಿ ಕಲ್ತಿದ್ದೀನಿ, ಆ ಯೂನಿವರ್ಸಿಟಿಗೆ ಯಾವಾಗಲೂ ನಾನು ರೆಸ್ಪೆಕ್ಟ್ ಮಾಡಬೇಕು, ಪ್ರತಿ ಒಬ್ಬನೂ. ಯಾಕಂದರೆ ನಾನು ಏನೇನು ಮಾತಾಡಿದ್ರು ನನ್ನ ಮಗು ಥರನೇ ಟ್ರೀಟ್ ಮಾಡಿದ್ದಾರೆ ಸರ್. ಆ ಕ್ಷಣಕ್ಕೆ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂದ್ರೂ ಸಡನ್ನಾಗಿ ನಾನು ಎದುರುಗಡೆ ಹೋದ ತಕ್ಷಣನೇ ರೇ ತುಕ್ಕೋ ಅಂತ ಹಿಂಗೆ ಇದು ಮಾಡ್ತಾರೆ. ಅದು ಖುಷಿ ಅಲ್ವಾ ಸರ್? ಆ್ಯಂಡ್ ನೀವು ಒಳಗಡೆ ಈಗ ನೀವು ಮಾತಾಡಿದ್ ನೋಡಿದ್ವಿ, ಇದೆಲ್ಲ ನೋಡಿದ್ವಿ, ನಿಮ್ಮ ಕಣ್ಣಿಗೆ ಕಾಣಿಸಿರುತ್ತೆ ಏನೋ ಒಂದು, ಅದು ನಮಗೆ ಕಾಣಿಸಿರಲ್ಲ. ನಿಮ್ಮ ಥರ ಅಲ್ಲಿ ಯಾರು ಮಾತಾಡ್ತಿದ್ರು ಅದೇ ಥರ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ, ಅಥವಾ ಗಾಸಿಪ್ ಮಾಡೋದು, ಇದು ಮಾಡೋದು, ಮಾತಾಡೋರು? ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಿರ್ಲಿಲ್ಲ, ಅದು ತೋರಿಸ್ತಿರ್ಲಿಲ್ವ? ಸರ್ ಒಂದು ವಿಚಾರ ಹೇಳ ನಿಮಗೆ, ನಾನು ಮಾತಾಡಿದರೆ ಗಾಸಿಪ್ಪು, ಬೇರೆಯವ್ರು ಅವ್ರು ಮಾತಾಡಿದರೆ ಶುಭ ಸಮಾಚಾರ. ಹಂಗೆ ಆಗಿದ್ದದ ಕತೆ. ಯಾಕೆಂದರೆ ಆ ಥರ ನನ್ನ ಮೇಲೆ ಆ ಥರ ಬಂದಿದ್ದರಿಂದ ನಾನು ಅದನ್ನು ರಿಸೀವ್ ಮಾಡ್ಕೊಂಡೆ. ಹೌದು ಗಾಸಿಪ್ ಮಾಡ್ತಾ ಇದ್ದೀನಿ, ನಾನೇ ಗಾಸಿಪ್ ಕಿಂಗ್ ಅಂತಲೂ ಒಪ್ಕೊಂಡೆ. ಬೇರೆಯವ್ರು ರಿಸೀವ್ ಮಾಡಲ್ಲ, ಅದು ಅವ್ರವ್ರದ್ದು ಇದಲ್ವ ಸರ್. ಅವರು ಯಾರು ಮಾತಾಡಲ್ಲ ಸರ್, ಯಾರ ಬಗ್ಗೆ ಯಾರು ಮಾತಾಡೋದು ಸರ್? ನೀವೇ ಹೇಳಿ ಸರ್, ನೀವು ಬಿಟ್ಬಿಡ್ತೀರಾ ಸರ್? ನೀವು ಆ್ಯಕ್ಚುಲಿ ನಾನು ಹೇಳೋದು ಒಳ್ಳೇದೋ ಕೆಟ್ಟದ್ದು, ನಾನು ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ತುಕಲಿ ಹೆಂಗೆ ಗುರು ಹಿಂಗೆ ಗುರು ಅಂತ ಮಾತಾಡ್ತಾರೆ. ಹೌದು ಅಲ್ವಾ? ಕ್ಯಾಮ್ರಾಮನ್ ನೀವು ಮಾತಾಡ್ತೀರಿ. ಹೌದು, ಚೆನ್ನಾಗಿ ಮಾತಾಡಿದ್ರು, ಅದು ಇದು ಇಲ್ಲ ಹಿಂಗೆ ಮಾತಾಡಬಹುದಿತ್ತು. ಸೊ ಮಾತು ಆಡೋದಕ್ಕೆ ಅಲ್ಲಿ ಬಂದವರೇ ಮಾತಾಡಿದ್ದಾರೆ. ಬಟ್ ಗಾಸಿಪ್ ಅಂತ ಬಂದಾಗ ಒಂದು ಅಣ್ಣ ಒಂದು ಚೆನ್ನಾಗಿರೋದು ಒಂದು ಮಾತು ಹೇಳಿದ್ರು ಸುದೀಪ್ ಅಣ್ಣ, ಯಾಕೆ ಬೇಜಾರಾಗಿದೆ ತುಕಾಲಿ ಅಂತ ಅಂದರು. ಅಣ್ಣ ಎಲ್ಲರೂ ನಾನು ಫೇಕ್ ಅಂತಾರಣ್ಣ, ಆಮೇಲೆ ಹಿಂದೆ ತಂದಿಡ್ತಾನೆ ಮುಂದೆ ತಂದಿಡ್ತಾನೆ ಅಂತಾರಣ್ಣ, ಯಾಕೋ ಭಾರಿ ಬೇಜಾರಾಯ್ತೈತೆ ಅಣ್ಣ. ಹಂಗೆಲ್ಲ ಅಂತವ್ರೇನ್ರಿ ರೀ? ಹಂಗಾದ್ಮೇಲೆ ನೀವು ಅದನ್ನೇ ಮಾಡಿರಿ, ಅವ್ರು ಅಂಥವ್ರೆ ಅಂದರೆ ನೀವು ಆಲ್ರೆಡಿ ಅದರಲ್ಲಿ ಪ್ರೂವ್ ಮಾಡಿದಿರಂತ, ಅದನ್ನೇ ಮಾಡೋಗ್ರಿ ಅಂದರು ಅಣ್ಣ. ಆಗ್ಲಿಂದ ಅಣ್ಣನ ಒಂದು ಏನು ಆಶೀರ್ವಾದನ ತಗೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದ ಜರ್ನಿ ಇಲ್ಲಿವರೆಗೂ ಬೀನ್ ಬ್ಯಾಗಿಗೆ ಒಂದು ದೊಡ್ಡ ಮನೆ ಕಡಿಸಿ ಅಲ್ಲಿ ಸಂಸಾರ ಮಾಡಿ ಬಂದಿದ್ದೀನಿ ಸರ್. ಸ್ಪೀಡ್ ಪ್ಲಸ್ ಕರ್ನಾಟಕ.